राजा कहाँ है? आप चलो अभी कौन कौन उतरो आराम से उतरो गड़बड़ कर लेना को आराम सर ये ಬನ್ನಿ ಸರಿ الصلاة والسلام عليكم يا رسول الله صلى الله عليه وسلم. السلام عليكم الحمد لله. ಕುರುಗೋಡದಲ್ಲಿ ಪವಿತ್ರವಾದ ಕುರುಗೋಡ ದರ್ಗಾ ಶರೀಫ್ನ ಒಂದು ಉರುಸ್ ಕಾರ್ಯಕ್ರಮ ಭಾಗವಹಿಸಕ್ಕೆ ನಾನು ಬಂದಿದ್ದೆ. ಅದರ ಜೊತೆಯಲ್ಲಿ ಬಹುಶಃ ಈ ಊರಿನ ಪ್ರೀತಿ ವಿಶ್ವಾಸ ಅದನ್ನು ಬಹುಶಃ ಅವರ ಒಂದು
ಬರಮಾಡಿಕೊಂಡು ನಮಗೆ ಅತ್ಯಂತ ಒಂದು ಸಂತೋಷ ತಂದಿದೆ. ಈ ಒಂದು ಸಂದರ್ಭದಲ್ಲಿ ಹೋಗಿ ಈ ಒಂದು ಪವಿತ್ರವಾದ ಕ್ಷೇತ್ರ ಕೂಡ ಭೇಟಿಗೆ ಇಲ್ಲಿ ಹೇಗೆ ಅನಿಸ್ತಿದೆ ಸರ್ ನಮ್ಮ ಕಂಪ್ಲಿ ಕುರುಗೋಡು ಭಾಗ? ಇಲ್ಲ, ಬಹುಶಃ ಇವತ್ತು ಅಭಿವೃದ್ಧಿಯ ಪಥದಲ್ಲಿರುವಂಥ ಪ್ರದೇಶ ಇವತ್ತು ಕಂಪ್ಲಿ ಮತ್ತು ಕುರುಗೋಡು ಇವತ್ತು ಆಗಿದೆ. ಆದ ಕಾರಣ ನನಗೆ ವಿಶ್ವಾಸ ಇದೆ, ಇವತ್ತು ಶಾಸಕರ ಎಲ್ಲ ಉತ್ತಮವಾದ ಕೆಲಸ ಕಾರ್ಯಗಳು ಊರವರ ಒಂದು ವಿಶೇಷ ಆಸಕ್ತಿ, ಇದು ಭವಿಷ್ಯದಲ್ಲಿ ಕುರುಗೋಡು ಮತ್ತು ಕಂಪ್ಲಿ ಒಂದು ಮಾದರಿಯಾದ ಕ್ಷೇತ್ರಕ್ಕೆ ಪರಿವರ್ತನೆ ಆಗ್ತದೆ. ಅದಕ್ಕೆ ಸರ್ವ ಜನರ ಸಹಕಾರ ಅಗತ್ಯ. ಹೆಚ್ಚಿನ ಸ್ವಲ್ಪ ಅನುದಾನ ಬೇಕಾಗಿದೆ ಸರ್. ಈಗಾಗಲೇ ಕಲ್ಯಾಣ ಕರ್ನಾಟಕ ಸಂಬಂಧ ಅಜಯ್ ಸಿಂಗ್ ಅವರು ಅಧ್ಯಕ್ಷರಾಗಿದ್ದಾರೆ. ಬಹಳಷ್ಟು ಅನುದಾನಗಳು ಕೊಡಲಾಗಿದೆ. ಅದು ಯಾವ ರೀತಿ ಅದನ್ನು ವಿಜ್ಞಾನ ಮಾಡೋದು ಗೊತ್ತಿಲ್ಲ. ಈ ಒಂದು ಸಂಬಂಧಪಟ್ಟ ಏನಾದರೂ ವಿಚಾರ ಬಂದರೆ ನಾನು ಖಂಡಿತವಾಗಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರ ಜೊತೆ ಮತ್ತು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಸರ್, ಈಗ ಬೆಳಗಾವಿಯಲ್ಲಿ ನಡೀತಿರುವ ಸಭೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಎತ್ತಿಡೋದಕ್ಕೆ ಅದನ್ನು ಈಗ ಈಡೇರುತ್ತಿಲ್ಲ ಅಂತ ಒಂದು ಅಭಿಪ್ರಾಯ ಸರ್ ಜನರು. ಈ ಒಂದು ವಿಧಾನಸಭೆ ಚರ್ಚೆ ಆಗುವಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ಆಗುವಂಥ ವಿಧಾನಸಭೆ. ಆದರೆ ನಾವು ವಿಶೇಷವಾಗಿ ಈ ಸಲ ಉತ್ತರ ಕರ್ನಾಟಕ ಮೊದಲ ಆದ್ಯತೆಯನ್ನು ಕೊಟ್ಟು ಈಗ ಚರ್ಚೆ ನಡೀತಾ ಇದೆ. ಎಲ್ಲ ಹಿರಿಯ ಶಾಸಕರು, ಕಿರಿಯರು, ಆಡಳಿತ ಪಕ್ಷದ ಪ್ರತಿಪಕ್ಷದ ಕೂಡ ವಿವಿಧವಾದ ಜಲ ಒಂದು ಸಮಸ್ಯೆ ಏನಿದೆಯಾ ಅದರ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ. ಏನಾಗಬೇಕಂತೇಳಿ ಇವತ್ತು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇದು ಇವತ್ತು ಚರ್ಚೆನೂ ಮುಗಿಲಿಲ್ಲ, ಚರ್ಚೆ ನಡೀತಾ ಇದೆ. ಮಂಗಳವಾರ ಅಥವಾ ಬುಧವಾರ ಮನೆ ಮುಖ್ಯ ಉತ್ತರ ಕೊಡ್ತಾರೆ. ಅದೇ ಸರ್, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆನೇ ಹೆಚ್ಚಾಗಿ ಮಾತಾಡೋದಕ್ಕೆ ಒಂದು ಹೆಚ್ಚಿನ ಸಮಯ ಕೊಡ್ರಿ ಅಂತ ಜನಗಳ ಅಭಿಪ್ರಾಯ ಸರ್. ಅಲ್ಲ, ಅದನ್ನೇ ಇವತ್ತು ಕೊಡ್ತಾ ಇದ್ದೇವಲ್ಲ. ಈ ಒಂದು ವಾರದಲ್ಲಿ ನಾವು ಬೇರೆ ಯಾವುದನ್ನು ತಗೊಳ್ಳಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಸಮಯ ಕೊಟ್ಟಿದ್ದೇವೆ. ಇನ್ನೂ ಕೂಡ ಒಂದು ದಿವಸ ಕೆಲವು ಜನ ಇನ್ನೂ ಕೂಡ ಯಾರೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದೇವೆ ಅವ್ರಿಗೆಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಕೊಟ್ಟಿದ್ದೇವೆ. ಇನ್ನೊಂದು 4 ಜನ ಕೂಡ ಬಾಕಿ ಇದೆ, ಅವ್ರಿಗೆ ಕೂಡ ನಾಡ್ದು ನಾವು ಕೊಡ್ತೇವೆ. ತದನಂತರ ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಉತ್ತರ ಕೊಡ್ತಾರೆ. ಆ ಉತ್ತರದಲ್ಲಿ ಉತ್ತರ ಕೊಟ್ಟ ಕೊಡುಗೆಯನ್ನು ಮುಖ್ಯಮಂತ್ರಿ ವಿವರಿಸಬಹುದು. ಇವತ್ತು ಶ್ಯಾಮಶಂಕರಪ್ಪ ನಿಧನ ಆಗಿದ್ದಾರೆ. ಅತ್ಯಂತ ಹಿರಿಯ ಶಾಸಕರು. ಇವತ್ತು ಬಹುಶಃ ಕರ್ನಾಟಕದ ಸೂರ್ಯ ಒಂದು ಅಸ್ತಂಗತವಾಗಿದೆ ಅಂತ ಭಾವನೆ ಆಗ್ತದೆ. ಹಿಮಾಲಯ ಬೆಟ್ಟ ಎಷ್ಟು ದೊಡ್ಡದಿದೆಯಾ ಅಷ್ಟೇ ಎತ್ತರ ಇವತ್ತು ಶಿವಶಂಕರಪ್ಪರವ ರಾಜ್ಯಕ್ಕೆ ಮಾತ್ರ ಅಲ್ಲ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಇವತ್ತು ಕೊಡುಗೆ ಸಮಾಜಕ್ಕೆ ಇವತ್ತು ಇದೆ. ಅತ್ಯಂತ 94 ವರ್ಷದ ಆ ದೀರ್ಘಕಾಲದಲ್ಲಿ ಭಾಳಷ್ಟು ವರ್ಷ ರಾಜಕೀಯವಾಗಿ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಕೂಡ ರಾಜ್ಯಕ್ಕೆ ಮತ್ತು ಸಮಾಜವನ್ನು ಜೊತೆಗೆ ಹೇಗೆ ತೆಕ್ಕೊಂಡು ಹೋಗುವುದು ಅಂತ ತೋರಿಸಿಕೊಟ್ಟಂಥ ಧೀಮಂತ ನಾಯಕರಾಗಿದ್ದಾರೆ. ಯಾವುದೇ ಒಂದು ಪರಿಸ್ಥಿತಿಯನ್ನು ನಗುಮುಖದಿಂದ ಮತ್ತು ಸಮಾಧಾನದಿಂದ ಬಗೆಹರಿಸಿಕೊಂಡು ತೋರಿಸಿಕೊಂಡ ವ್ಯಕ್ತಿ ನಾಯಕತ್ವವೇ ಅದು ಶಿವಶಂಕರಪ್ಪ ಅವರ ನಾಯಕತ್ವ ಆಗಿತ್ತು. ಅವರ ಅಗಲುವಿಕೆ ನಮಗೆಲ್ಲರೂ ಕೂಡ ನೋವು ತಂದಿದೆ, ತುಂಬಲಾರದ ನಷ್ಟ ಕೊಡಿದೆ. ರಾಜ್ಯದ ಜನತೆಗೆ ಮತ್ತು ಆ ನಾಯಕತ್ವಕ್ಕೆ ತುಂಬಲಾರದ ನಷ್ಟ ಕೊಡಿಯೋತು ಆಗಿದೆ. ಅದಕ್ಕಾಗಿ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿ ವರ್ಗದ ರಾಜ್ಯ ಜನತೆಗೆ ಅವರ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿಯನ್ನು ಪರಮಾತ್ಮ ಶಕ್ತಿ ಕೊಡಲಿ ಅಂತ ಕೇಳ್ತಾರೆ.